ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದ್ವು ಈ ಎರಡು ಉಪಚುನಾವಣೆಗಳು ಕೂಡ ಅಷ್ಟೇ. ಈ ಮೂರು ಪಕ್ಷಗಳಿಗೂ ಯಾವ ರೀತಿಯಾದಂತಹ ಪ್ರತಿಷ್ಠೆ ಏರ್ಪಟ್ಟಿತ್ತು ಅಂತ ಪ್ರಚಾರದ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ವಿ. ಈ ಪ್ರತಿಷ್ಠೆಯಲ್ಲಿ ಗೆದ್ದು ಬೀಗಿರುವಂತದ್ದು ಯಡಿಯೂರಪ್ಪನವರು. ಅಂದ್ರೆ ಬಿಜೆಪಿ ಪಕ್ಷ ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಜಯಭೇರಿಯನ್ನ ಬಾರಿಸುವ ಮುಖಾಂತರ ಈ ಉಪಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈಯನ್ನ ಸಾಧಿಸಿರುವಂತದ್ದು. ಸಿದ್ದು ಮತ್ತೆ ಡಿಕೆಗೂ ಕೂಡ ಪ್ರತಿಷ್ಠೆಯ ಕಣವಾಗಿದ್ದಂಥದ್ದು. ಯಾಕೆಂದ್ರೆ ಇಬ್ರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ಕೊಂಡು ಹೊಣೆಯನ್ನ ಹೊತ್ತಿದ್ರು. ಈಗ ಯಾರು ಹೊಣೆಯನ್ನ ಹೊರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಬಟ್ ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ ಆಗಿತ್ತು. ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಪಕ್ಷ ಆ ಒಂದು ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ದೇವೇಗೌಡರ ಕುಟುಂಬ ಕೊನೆ ಕ್ಷಣದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ರಣತಂತ್ರವನ್ನ ಹಿಡಿದಿತ್ತು. ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಮತ್ತು ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಕಾನ್ಫಿಡೆನ್ಸ್ ಕೂಡ ಇತ್ತು. ಅನುಕಂಪಕ್ಕೆ ಮತದಾರರು ಮತವನ್ನ ಹಾಕ್ತಾರೆ, ಈ ಕ್ಷೇತ್ರ ನಮ್ಮನ್ನ ಕೈ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಬಟ್ ಆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿದೆ. ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಅಂತ ಕಾಣಿಸ್ತಾ ಇದ್ದಂತಹ ಒಂದು ಶಿರಾ ಕ್ಷೇತ್ರ ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆನೆ ಫೈಟ್ ಹೇಳುವಂತೆ ಮಾಡಿದ್ದಂಥದ್ದು ಫಲಿತಾಂಶದ ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ. ಈ ಒಂದು ಫಲಿತಾಂಶದಲ್ಲಿ ಮೇನ್ ಆಗಿ ಶಿರಾ ಕ್ಷೇತ್ರದಲ್ಲಿ ವಿಜೇಂದ್ರ ಅವರ ರಣತಂತ್ರ ವರ್ಕೌಟ್ ಆಗಿದೆ. ನಿರೀಕ್ಷೆ ಇತ್ತು ಮುನಿರತ್ನ ಅವರು ಗೆಲ್ತಾರೆ ಅಂತ. ಆದ್ರೆ ಶಿರಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅನಿರೀಕ್ಷಿತವಾಗಿಯೇ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲೆಕ್ಷನ್ ಚಾಣಕ್ಯ ಅಂತ ವಿಜೇಂದ್ರ ಈಗ ಸಾಬೀತುಪಡಿಸ್ತಾ ಇದ್ದಾರೆ. ಏಕೆಂದ್ರೆ ಆಲ್ಮೋಸ್ಟ್ ಈ ಒಂದು ಬೈ ಎಲೆಕ್ಷನ್ಗಳ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೆ ವರವಾದ್ರೂ ಕೂಡ ಬಿಜೆಪಿ ಗೆದ್ದಿರುವ ರೀತಿಯಲ್ಲಿ ಹಿಂದೆ ಯಾವ ಸರ್ಕಾರವೂ ಕೂಡ ಗೆದ್ದಿರಲಿಲ್ಲ ಬೈ ಎಲೆಕ್ಷನ್ಗಳನ್ನ. ಅದನ್ನ ಸಾಧಿಸಿ ತೋರಿಸಿದ್ದಾರೆ ಬಿಜೆಪಿಯ ನಾಯಕರು. ಉಪಚುನಾವಣೆಗಳಲ್ಲಿ ಈ ಹಿಂದಿನ 15 ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಗಮನಿಸಿದ್ರ 12 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದು ಬೀಗಿತ್ತು. ಅದರಲ್ಲಿ ಒಬ್ಬರು ನೆಕ್ಸ್ಟ್ ಪಕ್ಷೇತರರು ಆಯ್ಕೆ ಆಗಿದ್ರು, ಶರತ್ ಬಚ್ಚೇಗೌಡ. ಇನ್ನ 2 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿತ್ತು. ಈಗ ನಡೆದಂತ 2 ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆದ್ದಿದೆ. ಇಲ್ಲಿ ಪ್ರಮುಖವಾಗಿ ಕೆಆರ್ ಪೇಟೆ ಮಾದರಿಯಾಗಿದೆ. ಕೆಆರ್ ಪೇಟೆಯ ರೀತಿಯಲ್ಲೇ ಗೆದ್ದಿರುವಂತದ್ದು ಈ ಒಂದು ಕ್ಷೇತ್ರವನ್ನ. ಯಾಕೆಂದ್ರೆ ಕೆಆರ್ ಪೇಟೆಯಲ್ಲಿ ಗೆಲ್ಲುವಂತ ಚಾನ್ಸೇ ಇಲ್ಲ ಬಿಜೆಪಿಗೆ, ಅಲ್ಲಿ ಅಸ್ತಿತ್ವನೇ ಇಲ್ಲ. ಬಿಜೆಪಿ ಹೆಂಗ್ರಿ ಗೆಲ್ತಾರೆ? ಅಲ್ಲಿ ಇರುವಂತದ್ದೇ ಕಾಂಗ್ರೆಸ್ ಜೆಡಿಎಸ್ ನಡುವೆ ಫೈಟ್ ಅಂತ ಹೇಳ್ತಾ ಇದ್ರು. ಬಟ್ ಅದೇ ರೀತಿಯಲ್ಲೇ ಶಿರಾ ಕ್ಷೇತ್ರದ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು. ಹಣ ಹೆಂಡದ ಆಧಾರ ಮೇಲೆ ಚುನಾವಣೆ ಗೆಲ್ತಾನೆ ಈ ದಿನಗಳು ಮುಗಿದಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿ ನಮ್ಮ ಶಿರಾ ಕ್ಷೇತ್ರದಲ್ಲಿ ಯಾವ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳೇ ಇರಲಿಲ್ಲ. ಇಂಥದ್ರಲ್ಲೂ ಕೂಡ ನಮ್ಮ ಯುವಕರು, ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಇವತ್ತವರು ಅರ್ಥ ಮಾಡ್ಕೊಂತಾರೆ. ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ನಾಗಾಲೋಟ ಕಳೆದ ಒಂದು 15 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ನಡೆದಿತ್ತು. ಆ ಗೆಲುವು ನಾಗಾಲೋಟ ಮುಂದುವರ್ಕೊಂಡು ಹೋಗಿದೆ. ಬರುವಂತ ಉಪಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರದಲ್ಲೂ ಕೂಡ ಜಯಬೇರಿ ಬಾರಿಸ್ತದೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಒಂದು ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ರಣತಂತ್ರ ವರ್ಕೌಟ್ ಆಗಿದೆ, ಯಾರು ಪ್ರಮುಖವಾಗಿ ಗೆಲುವಿನ ರೂವಾರಿಗಳು ಅನ್ನೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ 2 ಕ್ಷೇತ್ರಗಳು ಎಷ್ಟು ಇಂಪಾರ್ಟೆಂಟ್ ಆಗಿದ್ವು ಮೂರು ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.